ಈ ಕೆಲಸಗಳು ಆಗದೆ ಜನರು ಯಾವ ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬಹಳಷ್ಟು ಬಡಾವಣೆಗಳು ನಿರ್ಮಾಣಗೊಂಡಿದ್ದಾವೆ. ಅಲ್ಲಿ STPಗೆ ಒಳಚರಂಡಿ ನೀರನ್ನ ಕನೆಕ್ಟ್ ಮಾಡದೆ, ADB ಲೈನ್ ಕನೆಕ್ಟ್ ಮಾಡದೆ, ವಿಜಯನಗರ 2ನೇ ಹಂತ, ಇನ್ಕಲ್ಲು 3ನೇ ಹಂತ, ಭೋಗಾದಿ, ಶಾರದಾದೇವಿ ನಗರ, ಆನಂದ್ ನಗರ, ಕಾರ್ತಿಕ್ ಬಡಾವಣೆ, ದಟ್ಟಗಳ್ಳಿ ಮೂಲಕ ಲಿಂಗಾಂಬುದಿ ಕೆರೆ, ಹೆಬ್ಬಾಳ್ ಕೆರೆ, ರಾಯನ್ ಕೆರೆ ಈ ADB ಲೈನ್ಗೆ ಸಂಪರ್ಕವನ್ನು ಕೊಡಬೇಕಾಗಿದೆ. ಆದರೆ ಇದೆಲ್ಲವೂ ಕೂಡ ಕನೆಕ್ಟೇ ಮಾಡದೆ ಎಲ್ಲವೂ ಕೂಡ ಬೀದಿಗಳು ಹರಿತಾ ಮಟ್ಟಿಕ್ಯಾತ್ನಳ್ಳಿ, ದಾಸನಕೊಪ್ಪಲು ADB ಲೈನ್ಗೆ ಸಂಪರ್ಕಿಸಬೇಕಾಗಿದೆ. ಅಧ್ಯಕ್ಷರೇ, ಎಲ್ಲೂ ಕೂಡ ADB ಲೈನ್ಗೆ ಲೈನ್ ಕನೆಕ್ಟ್ ಮಾಡದೇ ಇರ್ತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು, ನಮ್ಮ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರು ನಾವೆಲ್ಲರೂ ಕೂಡ ಹಲವಾರು ಬಾರಿ ವಿಸಿಟ್ ಮಾಡಿದ್ದೀವಿ. ಉದಾಹರಣೆಗೆ ಮಳೆ ಬಂದಿದೆ ಅಧ್ಯಕ್ಷರೇ, ನಾನು ಮಂತ್ರಿಗಳಿಗೆ ನಿಮಗೆ ಕಳಿಸ್ಕೊಡ್ತೀನಿ ಯಾವ ರೀತಿ UGDಗಳು ಇದಾವೆ ಮೈಸೂರು ನಗರದಲ್ಲಿ ಅಂತಕ್ಕಂಥದ್ದನ್ನು. ಅದೇ ರೀತಿ ಅಧ್ಯಕ್ಷರೇ, ಒಂದು ಸಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಬಿಟ್ಟು ಹಾವುಗಳ ಸಮೇತ ಮನೆಗೆ ಹೋಗಿ ಹೊರಕ್ಕಾಗದೆ ಮೇಲೆ ಅಂತಸ್ತಕ್ಕೆ ಹೋಗಿ ಅಲ್ಲಿಂದ ಇಳಿದು 4 ಮನೆಯವರು ಮನೆನೇ ಖಾಲಿ ಮಾಡಿಬಿಟ್ರು ಅಧ್ಯಕ್ಷರೇ. ಆ ರೀತಿ ಪರಿಸ್ಥಿತಿ ಮೈಸೂರು ನಗರದಲ್ಲಿ ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ ಅಧ್ಯಕ್ಷರೇ. ಲಿಂಗಾಂಬುದಿ ಕೆರೆ ಅಂತಿದೆ, 1000 ಜನ ವಾಕ್ ಮಾಡ್ತಿದ್ರು ದಟ್ಟಗಳ್ಳಿ. 3 ಸಾರಿ ಹೋಗಿ ಅಲ್ಲಿ ಮಾಡ್ತೀವಿ ಅಂತೇಳಿ ಆಯುಕ್ತರು ಹಣ ಇಲ್ಲ ಅಂತೇಳಿ ಅವರು ಕೂಡ ಮಾಡೋಕ್ಕಾಗಿಲ್ಲ. ನಮ್ಮ ಡಾಕ್ಟರ್ ಸುಧಾಮೂರ್ತಿ ಅವರು 100 ಕೋಟಿ ಖರ್ಚು ಮಾಡಿ ಹೆಬ್ಬಾಳ್ ಕೆರೆ ಅಂತ ಮಾಡಿಕೊಟ್ಟು ಪ್ರೀತಿಯಿಂದ ಈಗ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ಸುತ್ತ ವಾಕ್ ಮಾಡ್ತಿದ್ದವರು 1 ಕಿಲೋಮೀಟರ್ ದುರ್ವಾಸನೆ ಬೀರ್ತಾ ಇದೆ ಲಿಂಗಾಂಬುದಿ ಕೆರೆ, ಹೆಬ್ಬಾಳ್ ಕೆರೆಯಲ್ಲಿ. ಅವರೆಲ್ಲರೂ ಕೂಡ ಇವತ್ತು ನಾವು ಹೇಳೋದೇನು ಅಂತ ಹೇಳಿದ್ರೆ, ಸರ್ಕಾರದಿಂದ 800 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಖುದ್ದಾಗಿ ಎಲ್ಲವೂ ಕೂಡ ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು MDA ಮಾಡಿದ್ದೀರಿ, ಈಗ ಮೂಡಾನ MDA ಮಾಡಿದ್ದೀರಿ, ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ. ರೂಲ್ಸ್ ಅಮೆಂಡ್ ಆಗಿರಲಿಲ್ಲ. 8 ವರ್ಷದಿಂದ ಆ ಬಡಾವಣೆಗಳಿಗೆ 1000 ಬಡಾವಣೆಗಳಿಗೆ ನೀವು UGD ಆಗಲಿ ನೀರು ವ್ಯವಸ್ಥೆ ಆಗಲಿ ಏನೂ ಕೊಡ್ತಾ ಇಲ್ಲ. ಕಂದಾಯ ಕಟ್ಟಿಸ್ಕೊತೀರಿ, ವಾಟರ್ ಟ್ಯಾಕ್ಸ್ ಕಟ್ತೀರಿ, KB ಟ್ಯಾಕ್ಸ್ ಕಟ್ಕೊತೀರಿ. ಒಂದೇ ಸಾರಿ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗಲಾದರೂ ಕೂಡ MDA ರೂಲು ಕೂಡ ಅಮೆಂಡ್ ಮಾಡಿದ್ದೀರಿ. ಅವ್ರಿಗೆ ಹೇಳಿ ಅವ್ರ ದುಡ್ಡಲ್ಲಾದರೂ ಕೂಡ ಮಾಡಿಸಿ. ಸದ್ಯಕ್ಕೆ 800 ಕೋಟಿ ಕೊಡ್ತೀರೋ, 1800 ಕೋಟಿ ಕೊಡ್ತೀರೋ, 2000 ಕೋಟಿ ಬೇಕು, ಯಾವತ್ತು ಕೊಡ್ತೀರೋ ಗೊತ್ತಿಲ್ಲ. ಸದ್ಯಕ್ಕೆ ತುರ್ತಾಗಿ ನಿಲ್ಲಿಸ್ತಕ್ಕಂಥದ್ದಿಗೆ MDA ಮೂಲಕನಾದರೂ ಕೂಡ ಮಾಡಿ, ಸರ್ಕಾರದಿಂದ ಅವರು ಕೂಡ ಇದು ಮಾಡಬೇಕು. ನಿನ್ನೆ ಹಳೆ ಕೆಸರೆ ಅಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತಕ್ಕಂಥದ್ದಲ್ಲಿ ಕಸದ ಘಟ್ಟಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಆ ಬೆಂಕಿ ಬಿದ್ದು ಪಕ್ಕದ ಮನೆಗಳೆಲ್ಲ ಕತ್ಕೊಳ್ತಕ್ಕಂಥ ಸಂದರ್ಭ. ಕೊನೆಗೆ ಹೋಗಿ ಅದನ್ನು ಆರಿಸಿದ್ದಾರೆ. ಕಸದ ಘಟಕಗಳನ್ನು ವೈಜ್ಞಾನಿಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಕೋಟೆ ಉಂಡಿಲಾಗ್ತಕ್ಕಂಥದ್ದು, ದಡದಳ್ಳಿಲಾಗ್ತಕ್ಕಂಥದ್ದು, ಉದ್ಬೂರ್ಲಾಗ್ತಕ್ಕಂಥದ್ದನ್ನ ವಾಸದ ಮನೆಗಳು ಇರ್ತಕ್ಕಂಥದ್ರಲ್ಲಿ ಕಸ ಘಟಕಗಳನ್ನ ಮಾಡೋದು ಬೇಡ. ಸ್ವಲ್ಪ ದೂರದಲ್ಲಿ ಮಾಡಿ ವೈಜ್ಞಾನಿಕವಾಗಿ ಮೈಸೂರು ನಗರದಲ್ಲಿ ಕಸದ ವ್ಯವಸ್ಥೆ, UGD ವ್ಯವಸ್ಥೆಯನ್ನ ತುರ್ತಾಗಿ ಈಗಲಾದರೂ ಕೂಡ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ. ಆ ಕ್ಷೇತ್ರದಿಂದ 40 ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಇದ್ದಾರೆ. ಅದರಲ್ಲೂ ಬೈರತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ ಈ ನಗರಾಭಿವೃದ್ಧಿ. ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ನೀವು ಅಂದ್ರೆ ಮುಖ್ಯಮಂತ್ರಿಗಳು ಮಾಡ್ಕೊಡ್ತಾರೆ. ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ. ಅದನ್ನ ದಯಮಾಡಿ ತುರ್ತಾಗಿ ಮಾಡ್ಕೊಡ್ಬೇಕು ಅಂತೇಳಿ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಿಂದ ಅವರೇ ಪವರ್ಫುಲ್ಲು. ಮುಖ್ಯಮಂತ್ರಿಗಳಿಗಿಂತ ಪವರ್ಫುಲ್ ಅವರು, ನಿಮಗೆ ಗೊತ್ತಿಲ್ಲ. ಅದು ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ಬರ್ತೀವಿ ನಮ್ಮ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರ, ಸರ್ ಆಮೇಲೆ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರೋ ಅಂತ ಭಯ ಸರ್ ನನಗೆ. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸದಸ್ಯರು GT ದೇವೇಗೌಡರು ಸಾಹೇಬರು ಹೇಳಿದ್ರು ಸಭಾಧ್ಯಕ್ಷ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ಸ್ ಸಭಾಧ್ಯಕ್ಷ. ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷರೇ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸಿಂದ ಅದರಲ್ಲಿ ನೀರು ಸೋರಿಕೆ ಆಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಷನ್ ಕೊಟ್ಟಿದ್ರು ಸಭಾಧ್ಯಕ್ಷ. ಅದರ ಪ್ರಕಾರ ಸಭಾಧ್ಯಕ್ಷರೇ ಕಮಿಷನರ್ ಮೈಸೂರು ಫೈನಾನ್ಸಿಗೆ ಕೇಳಿದ್ರು ಸಭಾಧ್ಯಕ್ಷ, 27 ಕೋಟಿ ರೂಪಾಯಿ ಕೊಡ್ರಿ SFC ಅಂತ. ಅದರ ಫೈನಾನ್ಸರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಸೆಕ್ರೆಟರಿ ಹತ್ರ ಹೇಳಿದ್ದೀನಿ ಸಭಾಧ್ಯಕ್ಷರೇ, ಈಗಾಗಲೇ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸುಮಾರು 1500 ಕೋಟಿ ಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದ್ರ ಪ್ರಕಾರ ಒಂದು 700-800 ಕೋಟಿ
ಬಜೆಟಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ನನ್ನ ಪ್ರಕಾರ 750-800 ಕೋಟಿ ಹಣ ಎಷ್ಟು ಅಂತ ಹೇಳಿಲ್ಲ, ಅದೇ ಅಷ್ಟು ಮಿನಿಮಮ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆ 750-800 ಕೋಟಿ ಕುಡಿಯೋ ನೀರು ಮತ್ತು UGD ವ್ಯವಸ್ಥೆ ಮೈಸೂರು ನಗರಕ್ಕೆ ಸೀಮಿತಪಟ್ಟಂಗೆ. ಅದರಿಂದ GT ದೇವೇಗೌಡರು ಹೇಳಿರೋ ಅಂಥದ್ದು ಒಂದು 27 ಕೋಟಿ ರೂಪಾಯಿಗಳನ್ನು ಯಾಗಾದರೂ ಹೊಂದಿಸಿ ಸಭಾಧ್ಯಕ್ಷ ಈ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ. ಅಧ್ಯಕ್ಷರೇ, ಸಚಿವರೇ, 300 CS ಸೈಟ್ ಇದಾವೆ. ಅದು ಅರ್ಜೆಂಟಾಗಿ ಸುಮಾರು 3 ವರ್ಷದಿಂದ ವಿಲೇವಾರಿ ಮಾಡಿಲ್ಲ. ನೀವೇ ವಿಲೇವಾರಿ ಮಾಡಿ, MDA ಮಾಡಿದಿರಿ, ವಿಲೇ ಮಾಡಿಸಿ, ದುಡ್ಡು ಬರುತ್ತೆ, ಆಕ್ಷನ್ ಮಾಡಿಸಿ, ಸಾವಿರಾರು ಕೋಟಿ ಬರುತ್ತೆ ಅಲ್ಲೇ. ಅದನ್ನೇ ಮಾಡಿ ಮೈಸೂರು ನಗರಕ್ಕೆ ಈ ನೀರು, ಲೈಟು, ಇವು ಈ ನಮ್ಮ ಒಳಚರಂಡಿ ವ್ಯವಸ್ಥೆನ ತುರ್ತಾಗಿ ಮಾಡಿಸ್ಕೊಡಿ ಸಚಿವರೇ. ಸಭಾಧ್ಯಕ್ಷ, ಈಗ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡಿದ್ದೀವಿ ಸಭಾಧ್ಯಕ್ಷ. ಅದರಲ್ಲಿ ದುಡ್ಡಿದೆ, ಒಂದು 200 ಕೋಟಿ ಇದೆ, 300 ಕೋಟಿ ಮೊನ್ನೆ ವೈಟ್ ಟಾಪಿಂಗ್ ರಸ್ತೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮೂಡಾಯಿಂದನೇ MDA ಇಂದ ಕೊಟ್ಟಿದ್ದೀವಿ. ಈಗ ಹೊಸ ಸೈಟ್ಗಳು ಮಾನ್ಯ ಸದಸ್ಯರು ಹೇಳ್ದಂಗೆ ಸಭಾಧ್ಯಕ್ಷ ಒಂದು 4-5 ಸಾವಿರ ಕೋಟಿ ರೂಪಾಯಿಗಳು ಬೆಲೆ ಬಾಳುವಂಥದ್ದು ಸೈಟ್ಸ್ ಇದೆ. ಈಗಾಗಲೇ ಅಡ್ವರ್ಟೈಸ್ ಆಗ್ತಾ ಇದೀವಿ ಸಭಾಧ್ಯಕ್ಷ. ಅದು ಮಾಡಿ ಹಣ ಬಂದಾಗ ಅದನ್ನ ನಾವು ಬೇರೆ ಕಡೆ ಉಪಯೋಗಿಸಂಗಿಲ್ಲ ಸಭಾಧ್ಯಕ್ಷ, ಮೈಸೂರಿಗೇನೆ ಉಪಯೋಗಿಸ್ಬೇಕು. ಅದರಿಂದ ಎಲ್ಲೆಲ್ಲಿ ಹೊಸ ಲೇಔಟ್ಗಳಿದ್ದಾವೆ ಅವನ್ನೆಲ್ಲ ಗುರುತಿಸಿ ಅವ್ರಿಗೆ ಏನು ಬೇಸಿಕ್ ಕಮ್ಯುನಿಟೀಸ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ ಸಭಾ. ಹಂಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದೀರಿ, ಡೆವಲಪ್ ಮಾಡದೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟವ್ರೆ. 1,000 ಲೇಔಟ್ ಡೆವಲಪ್ ಮಾಡಿ, ಈಗ ಹಣ ಬಂದ ತಕ್ಷಣ ಮಾಡ್ತೀವಿ ಸಭಾ. ಷಡಾಕ್ಷರಿಕೆ ಅಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.